ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ RRB ALP ಎರಡನೇ ಹಂತದ ಪರೀಕ್ಷೆಯ ಕೆಲವು ಪ್ರಶ್ನೆ ಮತ್ತು ಉತ್ತರಗಳು 21 ಜನವರಿ 2019 ನಡೆದಂಥ ಪರೀಕ್ಷಾ ದಿನಾಂಕದ ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಆಲ್ ಓವರ್ ಇಂಡಿಯಾದಲ್ಲಿ ಕಲೆಕ್ಟ್ ಮಾಡಿರತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು. ಬೆಂಗಳೂರಿನ RRB ಪ್ರಶ್ನೆ ಮತ್ತು ಉತ್ತರಗಳು ಇದರಲ್ಲಿ ಇದ್ರೂ ಇರ್ಬೋದು, ಇಲ್ಲೂ ಕೂಡ ಇರಬಹುದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಾಮಾನ್ಯ ಜ್ಞಾನದ ಆಯ್ದ ಕೆಲವೊಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ತಿಳಿಸ್ಕೊಡ್ತೀನಿ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕೊನೆಯಲ್ಲಿ ಇದರ PDF ಅನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಸೊ ಭಾರತದ ಮಹಿಳಾ ತಂಡದ ನಾಯಕಿಯ ಬಗ್ಗೆ ಕೇಳಿದ್ದಾರೆ. ಹಾಕಿ ತಂಡ ಭಾರತದ ಮಹಿಳಾ ಹಾಕಿ ತಂಡದ ನಾಯಕಿ ಬಗ್ಗೆ ಅಥವಾ ಪ್ರಸ್ತುತ ನಾಯಕತ್ವವನ್ನು ವಹಿಸಿಕೊಂಡಿರೋ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ರಾಣಿ ರಾಮ್ಪಾಲ್ ಅವರು. ಇದಕ್ಕೆ ಸರಿಯಾದಂಥ ಉತ್ತರ. ಬಹಳಷ್ಟು RRBs ಅಲ್ಲೂ ಇದು ರೀಸೆಂಟ್ RRB LPs ಮತ್ತು ಗ್ರೂಪ್ ಡಿ ಪರೀಕ್ಷೆಗಳಲ್ಲೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು. ಭಾರತದ ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿಗಳು ಯಾರು ಅಂತ ಕೇಳಿದ್ದಾರೆ. ರಂಜನ್ ಗೊಗೊಯ್ ಅವರು ಪ್ರಸ್ತುತ ಭಾರತದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಕೆಲಸ ಮಾಡ್ತಾ ಇದ್ದಾರೆ. CJI ಅಂತ ನಾವು ಕರಿತೀವಿ. ಏಷ್ಯನ್ ಹಾಕಿ ವಿಶ್ವಕಪ್ ಗೆದ್ದಂಥವ್ರು ಯಾರು ಅಂತ ಕೇಳಿದ್ದಾರೆ. ಕಳೆದ ವರ್ಷ ನಡೆದಂಥ ಏಷ್ಯನ್ ಹಾಕಿ ವಿಶ್ವಕಪ್ ಅನ್ನ ಭಾರತ ಮತ್ತು ಪಾಕಿಸ್ತಾನ ಜಂಟಿಯಾಗಿ ಗೆದ್ದಿವೆ. ಕಳೆದ ಬಾರಿಯ ವಿಶ್ವಕಪ್ ಅನ್ನ ಫೈನಲ್ ಪಂದ್ಯ ಮಳೆಯ ಕಾರಣದಿಂದ ನಡೆಯಲಿಲ್ಲ. ಆ ಒಂದು ಕಾರಣದಿಂದ ಭಾರತ ಮತ್ತು ಪಾಕಿಸ್ತಾನ ಫೈನಲ್ ತಲುಪಿದ್ವು. ಎರಡು ತಂಡಗಳನ್ನ ವಿಜೇತ ತಂಡಗಳು ಅಂತ ಘೋಷಣೆ ಮಾಡಲಾಗಿದೆ. ಪುಸ್ತಕಗಳು ಹಾಗೂ ಲೇಖಕರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಬಂದಿತ್ತು. ಅದರ ಮಾಹಿತಿ ಸಿಕ್ಕಿಲ್ಲ. ಅದು ಸಿಕ್ಕ ತಕ್ಷಣ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಬ್ಯಾಡ್ಮಿಂಟನ್ ಸಂಘದ ಮುಖ್ಯಸ್ಥರು ಯಾರು ಅಂತ ಕೇಳಿದ್ದಾರೆ. ಸೊ ಸದ್ಯಕ್ಕೆ ಬ್ಯಾಡ್ಮಿಂಟನ್ ಸಂಘದ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಹೇಮಂತ್ ಬಿಸ್ವಾ ಶರ್ಮಾ ಅವರು. ಅದೇ ರೀತಿ ಅಂಡರ್-19 ವಿಶ್ವಕಪ್ ಕ್ರಿಕೆಟ್ ಅನ್ನ ಗೆದ್ದಂಥದ್ದು ತಂಡ ಯಾವುದು ಅಂತ ಕೇಳಿದ್ದಾರೆ. ರೀಸೆಂಟ್ ಆಗಿ ನಡೆದಿದ್ದು. ಸೊ ಭಾರತ ತಂಡ ಅಂಡರ್-19 ವಿಶ್ವಕಪ್ ಅನ್ನ ಗೆದ್ದಂಥ ತಂಡ ಆಗಿದೆ. ಇನ್ನು IPL ಕುರಿತಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ರೀಸೆಂಟ್ ಆಗಿ IPL ಕುರಿತಾಗಿ ಪ್ರಶ್ನೆ ಅಂದರೆ 2018ರ IPL ನ ವಿಜೇತರು ಅಥವಾ IPL ಅಲ್ಲಿ ಪರ್ಪಲ್ ಕ್ಯಾಪ್ ಮತ್ತು ಆರೆಂಜ್ ಕ್ಯಾಪ್ ಅಂತ ಬರ್ತದಲ್ಲ, ಅದ್ರ ಬಗ್ಗೆ ಪ್ರಶ್ನೆಗಳಿರಬಹುದು. ಎಕ್ಸಾಕ್ಟ್ ಆಗಿ ಪ್ರಶ್ನೆ ಏನು ಅಂತ ನನಗೆ ತಿಳಿದಿಲ್ಲ. ಬಟ್ IPL ರಿಲೇಟೆಡ್ ಆಗಿ ಪ್ರಶ್ನೆ ಕೇಳಿದ್ದಾರೆ. IPL ಬಗ್ಗೆ ಪ್ರಶ್ನೆ ಕೇಳಬೇಕು ಅಂದರೆ ಫ್ರಾಂಚೈಸಿಗಳ ಬಗ್ಗೆನೂ ಕೂಡ ಕೇಳ್ಬೋದು, ತಂಡಗಳ ಬಗ್ಗೆನೂ ಕೂಡ ಕೇಳ್ಬೋದು, ಅಥವಾ ವಿಜೇತರ ಬಗ್ಗೆನೂ ಕೂಡ ಪ್ರಶ್ನೆ ಕೇಳಬಹುದು. ಇನ್ನು ಭಾರತದ ರಾಜ್ಯಪಾಲರಿಗೆ ಸಂಬಂಧಪಟ್ಟಾಗ ಯಾವುದಾದ್ರೂ ಸ್ಪೆಸಿಫಿಕ್ ಆಗಿ ನ್ಯೂಸಲ್ಲಿ ಇರತಕ್ಕಂಥ ವಿಷಯಗಳು ಆ ರಾಜ್ಯಗಳ ರಾಜ್ಯಪಾಲರ ಬಗ್ಗೆ ಪ್ರಶ್ನೆ ಕೇಳಲಾಗುತ್ತೆ. ಸೊ ರಾಜ್ಯಪಾಲರ ಬಗ್ಗೆನೂ ಕೂಡ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಮೊದಲ ಭಾರತ ರತ್ನವನ್ನು ಪಡೆದಂಥವರು ಯಾರು? ಸೊ ಮೊದಲ ಭಾರತ ರತ್ನವನ್ನು ಪಡೆದಂಥವರು ರಾಜಗೋಪಾಲಾಚಾರಿ ಅವರು. ಫೋರ್ಸ್ನ SI ಯೂನಿಟ್ ಇದು RRB ALP ಇಂದ ಮೊದಲನೇ ಹಂತದ ALP ಪರೀಕ್ಷೆ ಹಾಗೂ ಗ್ರೂಪ್ ಡಿ RPF ಎಲ್ಲ ಪರೀಕ್ಷೆಗಳಲ್ಲೂ ಬಂದಿರತಕ್ಕಂಥ ಪ್ರಶ್ನೆ ಇದು. ಫೋರ್ಸ್ನ SI ಯೂನಿಟ್ ನ್ಯೂಟನ್ ಆಗಿರ್ತದೆ. ಮತ್ತು ಭಾರತೀಯ ಫುಟ್ಬಾಲ್ ತಂಡದಲ್ಲಿ ಅತಿ ಹೆಚ್ಚು ಗೋಲ್ ಸ್ಕೋರರ್ ಅನ್ನ ಮಾಡಿದಂಥವ್ರು ಯಾರು ಅಂತ ಕೇಳಿದ್ದಾರೆ. ಸುನಿಲ್ ಚೆಟ್ರಿ. ಅರ್ಗಾವತ್ ದೇವಸ್ಥಾನ ಯಾವ ದೇಶದಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ದಾರೆ. ಕಾಂಬೋಡಿಯಾ. ಮೈ ಅನ್ಫರ್ಗಟಬಲ್ ಮೆಮೊರೀಸ್ ಅನ್ನುವಂತಹ ಆತ್ಮಚರಿತ್ರೆಯನ್ನು ಬರೆದಂಥ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಮಮತಾ ಬ್ಯಾನರ್ಜಿ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು. ವೈಟ್ ಲೈಟ್ ಸ್ಪೆಕ್ಟ್ರಮ್ ಅನ್ನ ಯಾರು ಮೊದಲು ಬಳಸಿದ್ರು ಅಂತ ಕೇಳಿದ್ದಾರೆ. ಸರ್ ಐಸಾಕ್ ನ್ಯೂಟನ್. ವಿದ್ಯುತ್ ರೋಧಕತೆಯ ಘಟಕವನ್ನ ಕೇಳಿದ್ದಾರೆ. ಹೋಮ್ ಮೀಟರ್ ಅನ್ನೋದು ವಿದ್ಯುತ್ ರೋಧಕತೆಯ ಘಟಕ ಆಗಿರ್ತದೆ. ಭಾರತದ ಪ್ಲಾಬೋ ಪಿಕಾಸೋ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. MF ಹುಸೇನ್ ಅವರನ್ನ ಭಾರತದ ಪ್ಲಾಬೋ ಪಿಕಾಸೋ ಅಂತ ಕರೆಯಲಾಗ್ತದೆ. ಕ್ರೀಡೆಗಳಲ್ಲಿ ಮೊದಲ ಬಾರಿಗೆ ಭಾರತ ರತ್ನವನ್ನ ಪಡೆದುಕೊಂಡಂಥವ್ರು ಯಾರು ಅಂತ ಕೇಳಿದ್ದಾರೆ. ಸಚಿನ್ ತೆಂಡೂಲ್ಕರ್. ಜಮ್ಮು ಕಾಶ್ಮೀರದ ಜಾನಪದ ನೃತ್ಯ ಯಾವುದು ಅಂತ ಕೇಳಿದ್ದಾರೆ. ರೌಫ್ ಅನ್ನೋದು ಜಮ್ಮು ಕಾಶ್ಮೀರದ ಜಾನಪದ ನೃತ್ಯ ಆಗಿದೆ. ಅದಲ್ಲದೆ ಭಾರತ ಮತ್ತು US ಅಂದರೆ ಅಮೆರಿಕದ ನಡುವೆ ನಡೆದಂಥ ಮಿಲಿಟರಿ ವ್ಯಾಯಾಮ ಯಾವುದು ಅಂತ ಕೇಳಿದ್ದಾರೆ. ವಜ್ರ ಪ್ರಹಾರ ಅನ್ನೋದು ಭಾರತ ಮತ್ತು ಅಮೆರಿಕದ ನಡುವೆ ನಡೆದಂಥ ಒಂದು ಮಿಲಿಟರಿ ವ್ಯಾಯಾಮವಾಗಿತ್ತು. ಇನ್ನು 1 ಹಾರ್ಸ್ ಪವರ್ ಅಂದರೆ ಎಷ್ಟು ವ್ಯಾಟ್ಗಳು ಅಂತ ಕೇಳಿದರೆ 1 ಹಾರ್ಸ್ ಪವರ್ ಅಂದರೆ 746 ವ್ಯಾಟ್ಗಳು. ಇದಿಷ್ಟು ನನಗೆ ಸಾಮಾನ್ಯ ಜ್ಞಾನದಲ್ಲಿ ಸಿಕ್ಕಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು. ನಿಮಗೇನಾದರೂ ಇನ್ನಷ್ಟು ಹೆಚ್ಚು ಪ್ರಶ್ನೆ ಮತ್ತು ಉತ್ತರಗಳು ತಿಳಿದಿದೆ ಅಂದರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ನಿಮಗೆ ಮುಕ್ತವಾಗಿದೆ, ಬಂದು ಕಮೆಂಟ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೌನ್ಲೋಡ್ ಹೇಗೆ ಮಾಡ್ಕೋಬೇಕು PDF ಅದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಅದನ್ನು ನೋಡ್ಕೋಬೋದು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಟೈಟಲ್ ಬಾರ್ನ ಕ್ಲಿಕ್ ಮಾಡಿ. ಕೆಳಗಡೆಯಲ್ಲಿ ಬ್ಲೂ ಮಾರ್ಕಲ್ಲಿ ಡೌನ್ಲೋಡ್ PDF ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ.
ಒಂದು ಸಲ ಈ ರೀತಿ ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ಐ ಆಮ್ ನಾಟ್ ರೋಬೋಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಏನು ಆಪ್ಷನ್ನ ಕೇಳ್ತೋ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಮಾಡಿ. ಒಂದು ಸಲ ಐ ಆಮ್ ನಾಟ್ ರೋಬೋ ಕ್ಲಿಯರ್ ಆದಮೇಲೆ ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು 18 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಒಂದು ಸಲ ನೀವು 0 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ಮೇಲೆ ಗೆಟ್ ಲಿಂಕ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು PDF ಸುಲಭವಾಗಿ ಡೌನ್ಲೋಡ್ ಮಾಡ್ಕೋಬೋದು.